ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಕೆಸಿಗಡಿ ಯೂಟ್ಯೂಬ್ ಚಾನಲ್ಗೆ. ನೋಡಿ ರೈಲ್ವೆಯಿಂದ ಮತ್ತೊಂದು ಭರ್ಜರಿ ನೇಮಕಾತಿ ಸ್ಟಾರ್ಟ್ ಆಗಿರುವಂತದ್ದು. ಸೊ ಸೆಕ್ಷನ್ ಕಂಟ್ರೋಲರ್ ಅಂತ ಹೇಳ್ತೀವಿ. ಇದರಲ್ಲಿ 15/7/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ರಿಕ್ವೈರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಎಷ್ಟು ವೇಕೆನ್ಸಿಗಳಿದಾವೆ, ಯಾವ ಜೋನ್ಗೆ ಎಷ್ಟೆಷ್ಟು ಇದಾವೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕು, ಸಿಲೆಬಸ್ ಏನಿರುತ್ತೆ, ಸೆಲೆಕ್ಷನ್ ಪ್ರೊಸೀಜರ್ ಏನಿರುತ್ತೆ, ಇದೆಲ್ಲದರ ಬಗ್ಗೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ನೋಡಿ ಸಂಪೂರ್ಣ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗೆ ನೀವು ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡುತ್ತಾ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಇದು ನೋಡ್ತಾ ಇದ್ರೆ ನೀವು ರೈಲ್ವೆ ಬೋರ್ಡ್ ಇಂದ ಬಿಟ್ಟಿರುವಂತಹ ಒಂದು ನೋಟಿಫಿಕೇಶನ್. ಸೊ ಈ ಒಂದು ಶಾರ್ಟ್ ನೋಟ್ ಆಗಿರುತ್ತೆ. ಈ ಹಿಂದೆನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಾನು ವಿಡಿಯೋನ ಇಷ್ಟು ಅಪ್ರೂವಲ್ ಆಗಿದೆ, ಸೊ ಇಷ್ಟು ವೇಕೆನ್ಸಿಗಳು ಅಪ್ರೂವ್ ಆಗಿದೆ, ಇಷ್ಟರಲ್ಲೇ ನಿಮಗೆ ಕನ್ಫರ್ಮ್ ಆಗುತ್ತೆ ಅಂತ ಕೂಡ ನಾನು ಒಂದು ವಿಡಿಯೋ ಮಾಡಿದೆ. ಸೊ 119 ವೇಕೆನ್ಸಿಗಳು ಇರುವಂತದ್ದು ಕೂಡ ನೋಡಬಹುದು. ಸೊ ಇದರಲ್ಲಿ ಸೆಕ್ಷನ್ ಕಂಟ್ರೋಲರ್ ಅಂತ ಹೇಳ್ತೀವಿ. ಈ ಸೆಕ್ಷನ್ ಕಂಟ್ರೋಲರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇನಿಷಿಯಲ್ ಪೇ, ಬೇಸಿಕ್ ಪೇ ನಿಮಗೆ 35,400 ಇರುತ್ತೆ. ಸೊ ಇದರಲ್ಲಿ A2 ಮೆಡಿಕಲ್ ಸ್ಟ್ಯಾಂಡರ್ಡ್ ಇರಬೇಕಾಗುತ್ತೆ. ಏಜ್ ಲಿಮಿಟ್ ಬಂದು ನೋಡೋದ್ರೆ 20 ರಿಂದ 33 ವರ್ಷದವರೆಗೂ ಕೂಡ ಏಜ್ ಲಿಮಿಟ್ ಇರುವಂತದ್ದು. ಸೊ ಈ ಏಜ್ ಲಿಮಿಟ್ ಏನಿದೆ ಜನರಲ್ ಕ್ಯಾಟಗರಿಗೆ, SC/ST ಅವರಿಗೆ 5 ವರ್ಷ, OBC ಅವರಿಗೆ ಪ್ಲಸ್ 3 ವರ್ಷದವರೆಗೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ಹಾಗಾದ್ರೆ ಯಾವ್ಯಾವ ಜೋನ್ಗೆ ಎಷ್ಟೆಷ್ಟು ಇದಾವೆ ಈ ಒಂದು 119 ವೇಕೆನ್ಸಿಗಳು ಸೆಕ್ಷನ್ ಕಂಟ್ರೋಲರ್ ಅಂತ ಹೇಳ್ತೀವಿ ಅಂದ್ರೆ, ಸೊ ಯಾವ್ಯಾವ ಜೋನ್ಗೆ ಎಷ್ಟೆಷ್ಟು ಇದಾವೆ ಅಂತ ಹೇಳಿ ಇಲ್ಲಿ ಲಿಸ್ಟ್ ಅನ್ನ ನೋಡ್ಕೋಬಹುದು. ಸೊ ಈ ಲಿಸ್ಟ್ ಅನ್ನು ಈ ಹಿಂದೆ ಮಾಡಿದಂತ ವಿಡಿಯೋಗಳಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದೆ. ಸೊ ಇದರಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಅಂತ ಹೇಳ್ತೀವಿ. ಸೊ RRB ಬೆಂಗಳೂರಿಗೆ ಸಂಬಂಧಪಟ್ಟ 8 ಹುದ್ದೆಗಳು ಇರುವಂತದ್ದು. ಬೇರೆ ಯಾವುದೇ ಒಂದು ಜೋನ್ಗೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಇದೇ ಜೋನ್ಗೆ ಹಾಕ್ಬೇಕಂತ ಏನಿಲ್ಲ. ಸೊ ಒಟ್ಟು 119 ಹುದ್ದೆಗಳು ಇರುವಂತದ್ದು ಕೂಡ ನೋಡಬಹುದು. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನೋಡಿ, ಯಾವುದೇ ಡಿಗ್ರಿ ಆಗಿದ್ರು ಕೂಡ ಅಪ್ಲಿಕೇಶನ್ ಹಾಕಬಹುದು. ಸೊ ಯಾವುದೇ ಗವರ್ಮೆಂಟ್ ಇಂದ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಡಿಗ್ರಿ ಆಗಿದೆ, ಅಪ್ಲಿಕೇಶನ್ ಹಾಕಬಹುದು. ಸೊ ಎನಿ ಡಿಗ್ರಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ. ಹಾಗಾದ್ರೆ ಸೆಲೆಕ್ಷನ್ ಪ್ರೊಸೀಜರ್ ಏನು ಅಂತ ನೋಡೋದಾದ್ರೆ ನೋಡಿ, ಸೆಲೆಕ್ಷನ್ ಪ್ರೊಸೀಜರ್ ಬಂದು ನಿಮಗೆ CBT ಗೆ ಸಂಬಂಧ ಮಾಡ್ತಾರೆ. CBT ಒಂದೇ ಒಂದು CBT ಇರುವಂತದ್ದು. ಅದಾದ ನಂತರ CBAT ಅಂತ ಹೇಳ್ತೀವಿ, ಅಥವಾ ಸೈಕೋ ಟೆಸ್ಟ್ ಅಂತ ಕೂಡ ಹೇಳ್ತೀವಿ. ಈಗ ಲೋಕೋ ಪೈಲಟ್ ಏನ್ ಬರೀತಾರಲ್ಲ ಆತರ. ಸೊ ಅದೇ ಸೇಮ್ ಸೈಕೋ ಟೆಸ್ಟ್ ಇರುತ್ತೆ. ಸೊ CBT ಆದ ನಂತರ ನಿಮಗೆ ಸೈಕೋ ಟೆಸ್ಟ್ ಕರೀತಾರೆ. ಸೈಕೋ ಟೆಸ್ಟ್ ಕ್ಲಿಯರ್ ಆಗಿದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್, ದೆನ್ ಮೆಡಿಕಲ್ ಎಕ್ಸಾಮಿನೇಷನ್, ದೆನ್ ಫೈನಲ್ ಅಪಾಯಿಂಟ್ಮೆಂಟ್. ಇಷ್ಟು ಕೂಡ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ. ಹಾಗಾದ್ರೆ CBT ಅಲ್ಲಿ ಏನ್ ಕ್ವಶನ್ ಕೇಳ್ತಾರೆ, CBAT ಅಲ್ಲಿ ಏನ್ ಕ್ವಶನ್ ಕೇಳ್ತಾರೆ ಅಂತ ಹೇಳಿ ನೋಡೋದಾದ್ರೆ ನೋಡಿ, CBT ಬಂದು ನಿಮಗೆ ಒಂದೇ CBT ಇರುವಂತದ್ದು. ಒಟ್ಟು ನಿಮಗೆ 120 ನಿಮಿಷಗಳ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. 100 ಕ್ವಶನ್ಸ್ ಇರುತ್ತೆ. ಸೊ 100 ಕ್ವಶನ್ಸ್ ಗೆ 2 ಗಂಟೆಗಳ ಕಾಲ ನಿಮಗೆ ಸಮಯಾವಕಾಶ ಇದ್ದು, ಸೊ ಈ 100 ಕ್ವಶನ್ಸ್ ಅನ್ನ ಯಾವ್ದಾವ್ದ್ರಲ್ಲಿ ಎಷ್ಟೆಷ್ಟನ್ನ ಕೇಳಲಾಗುತ್ತೆ ಅಂತ ಹೇಳೋದಾದ್ರೆ ಅದರ ಒಂದು ಸಿಲೆಬಸ್ ಅನ್ನ ನೋಡೋದಾದ್ರೆ, ಸೊ ಇಲ್ಲಿ ನೋಡಬಹುದು ನೀವು, ಇದರಲ್ಲಿ ನಿಮಗೆ ಸಿಲೆಬಸ್ ಮೆನ್ಷನ್ ಮಾಡಿದ್ದಾರೆ. ಅನಾಲಿಟಿಕಲ್ ಅಂಡ್ ಮ್ಯಾಥಮೆಟಿಕಲ್ ಕೆಪಬಿಲಿಟಿ ಅಂತ ಹೇಳ್ತೀವಿ. ಅದರಲ್ಲಿ ಮ್ಯಾಥ್ಸ್ ಬರುತ್ತೆ. ಅದಾದ ನಂತರ ನಿಮಗೆ ಡಾಟಾ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ಸ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಲಾಜಿಕಲ್ ಕ್ಯಾಪಬಿಲಿಟಿ, ಇದರಲ್ಲಿ ರೀಸನಿಂಗ್ ಆಗಿರ್ಬಹುದು, ರೀಡಿಂಗ್ ಕಾಂಪ್ರಿಹೆನ್ಷನ್ಸ್ ಆಗಿರ್ಬಹುದು, ಇವೆಲ್ಲಾನು ಕೂಡ ನೋಡಬಹುದು. ಮತ್ತೆ ಮೆಂಟಲ್ ರೀಸನಿಂಗ್ ಆಗಿರ್ಬಹುದು, ಇವು ಕೂಡ ನಿಮ್ಗೆ ಆ ಒಂದು ಪಾರ್ಟ್ ಅಲ್ಲಿ ಬರುವಂತದ್ದು ಕೂಡ ನೋಡಬಹುದು. ಸೊ ಇದರಲ್ಲಿ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅನ್ನ ಡಿವೈಡ್ ಮಾಡಲಾಗುತ್ತೆ ಅಂತ ನೋಡೋದಾದ್ರೆ ಒಟ್ಟು 120 ನಿಮಿಷಗಳ ಕಾಲಾವಕಾಶ ಇರೋದು. ಅದರಲ್ಲಿ ಅನಾಲಿಟಿಕಲ್ ಅಂಡ್ ಮ್ಯಾಥಮೆಟಿಕಲ್ ಕೆಪಬಿಲಿಟಿಗೆ ನಿಮಗೆ 60 ಕ್ವಶನ್ಸ್ 60 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಲಾಜಿಕಲ್ ಕೆಪಬಿಲಿಟಿಗೆ 20 ಕ್ವಶನ್ಸ್ 20 ಮಾರ್ಕ್ಸ್ ಇರುತ್ತೆ. ಮೆಂಟಲ್ ರೀಸನಿಂಗ್ 20 ಕ್ವಶನ್ಸ್ 20 ಮಾರ್ಕ್ಸ್ ಇರುತ್ತೆ. ಒಟ್ಟು ನಿಮಗೆ 100 ಕ್ವಶನ್ಸ್ 100 ಮಾರ್ಕ್ಸ್ ಇರುವಂತದ್ದು. ಸೊ ಇದು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತಗೊಳ್ಳೇಬೇಕಾಗುತ್ತೆ. SC ಕ್ಯಾಂಡಿಡೇಟ್ ಆದ್ರೆ 30%, ಆಮೇಲೆ OBC ಕ್ಯಾಂಡಿಡೇಟ್ ಆದ್ರೆ 30%, ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಹೇಳ್ತೀವಿ ಅವರು 40%, ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ 40%, ST ಕ್ಯಾಂಡಿಡೇಟ್ ನಿಮಗೆ 25%. ಇದು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ. ಸೊ ಇಷ್ಟು ಸ್ಕೋರ್ ಮಾಡ್ಲೇಬೇಕಾಗುತ್ತೆ ನೀವು CBAT ಗೆ ಏನಾದ್ರೂ ಶಾರ್ಟ್ ಔಟ್ ಆಗ್ಬೇಕು ಅಂದ್ರೆ. ಇನ್ನ ಇದನ್ನ ಕ್ಲಿಯರ್ ಆದ ನಂತರ CBAT ಗೆ ನಿಮಗೆ ಒಂದು ಶಾರ್ಟ್ ಲಿಸ್ಟ್ ಮಾಡ್ತಾರೆ. CBAT ಅಲ್ಲಿ ನಿಮ್ಗೆಲ್ಲರೂ ಕೂಡ ಗೊತ್ತಿರಂಗೆ CBAT ಅಲ್ಲಿ ನಿಮಗೆ ಒಟ್ಟು 5 ಬ್ಯಾಟರಿ ಟೆಸ್ಟ್ ಇರುತ್ತೆ. ಅದರಲ್ಲಿ T42 ಸ್ಕೋರ್ ಅಂತ ಮಾಡ್ಲೇಬೇಕು. ಅಂದ್ರೆ T ಸ್ಕೋರ್ ಅಂತ ಮಾಡ್ಲೇಬೇಕು. ಮಿನಿಮಮ್ ಒಂದೊಂದು ಬ್ಯಾಟರಿ ಸ್ಕೋರ್ ಅಲ್ಲಿ 42 ಸ್ಕೋರ್ ಮಾಡ್ಲೇಬೇಕಾಗುತ್ತೆ CBAT ಅಲ್ಲಿ. ಸೊ ಫಸ್ಟ್ CBT ಕ್ಲಿಯರ್ ಆದ ನಂತರ ನಿಮಗೆ CBAT ಹೋಗುವಂತದ್ದು ಅಥವಾ ಸೈಕೋ ಟೆಸ್ಟ್ ಅಂತ ಕೂಡ ಹೇಳ್ತೀವಿ. ಸೊ ಇದೇ ರೀತಿಯಲ್ಲಿ ರಿಕ್ವೈರ್ಮೆಂಟ್ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಅನ್ನ ಪಡೆಯಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಆನ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಇದೇ ರೀತಿಯಲ್ಲಿ ನಾನು ಎಕ್ಸಾಕ್ಟ್ ಇನ್ಫಾರ್ಮೇಶನ್ಸ್ ಮತ್ತೆ ಅಫಿಷಿಯಲ್ ಇನ್ಫಾರ್ಮೇಶನ್ಸ್ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಹಾಗಾಗಿ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.